ನಮಸ್ತೆ ಸ್ನೇಹಿತರೆ. ಹಿಂದೂ ಪುರಾಣ ನಂಬಿಕೆಗಳ ಪ್ರಕಾರ 4 ಪ್ರಮುಖ ಯಾತ್ರಾ ಸ್ಥಳಗಳಿವೆ. ಅವುಗಳು ಬದ್ರಿನಾಥ ಕ್ಷೇತ್ರ, ದ್ವಾರಕಾ ಕ್ಷೇತ್ರ, ಶ್ರೀರಾಮೇಶ್ವರಂ ಕ್ಷೇತ್ರ ಮತ್ತು ಪೂರಿ ಜಗನ್ನಾಥ ಕ್ಷೇತ್ರ. ಇಂದು ನಾವಿಲ್ಲಿ ಹೇಳ್ತಾ ಇರೋದು ಪೂರಿ ಜಗನ್ನಾಥ ಕ್ಷೇತ್ರದ ವಿಸ್ಮಯಕಾರಿ ಸಂಗತಿಗಳ ಬಗ್ಗೆ. ಇಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಹೃದಯ ಇಂದಿಗೂ ನಿರಂತರವಾಗಿ ಮಿಡಿಯುತ್ತಿದೆ. ಈ ದೇಗುಲದ ರಹಸ್ಯವನ್ನು ಕೇಳಿದರೆ ಖಂಡಿತವಾಗಿಯೂ ನೀವು ಆಶ್ಚರ್ಯಪಡ್ತೀರಾ. ಸಾಮಾನ್ಯವಾಗಿ ಯಾವುದೇ ದೇವಾಲಯವಿರಲಿ, ಅಲ್ಲಿನ ಮೂರ್ತಿಗಳನ್ನು ಶಿಲೆ ಅಥವಾ ಲೋಹದಲ್ಲಿ ಮಾಡಿರುತ್ತಾರೆ. ಆದರೆ ಪೂರಿ ಜಗನ್ನಾಥನ ವಿಗ್ರಹಗಳನ್ನು ಮಾತ್ರ ಮರದಿಂದ ತಯಾರಿಸುತ್ತಾರೆ. ಮರದಿಂದ ಕೃಷ್ಣನನ್ನು ಕೊರೆಯಲು ಕಾರಣಗಳಿವೆ. ಕ್ರಿಸ್ತಪೂರ್ವ 3102ರಲ್ಲಿ ಜಾರಾ ಎಂಬ ಹೆಸರಿನ ಬೇಟೆಗಾರನೊಬ್ಬ ಪುರಿಯ ಅರಣ್ಯದಲ್ಲಿ ಬೇಟೆಯಾಡ್ತಾ ಇರ್ತಾನೆ. ಆ ವೇಳೆ ಆತ ಬಿಟ್ಟ ಬಾಣ ಆಕಸ್ಮಿಕವಾಗಿ ಕೃಷ್ಣನ ಅಂಗಾಲಿಗೆ ಚುಚ್ಚಿಕೊಳ್ಳುತ್ತದೆ. ಇದರಿಂದ ಭಗವಾನ್ ಕೃಷ್ಣನು ಅಲ್ಲಿಯೇ ದೇಹತ್ಯಾಗ ಮಾಡುತ್ತಾನೆ. ಈ ಘಟನೆಯಿಂದ ಪಶ್ಚಾತ್ತಾಪಗೊಂಡ ಬೇಟೆಗಾರ ಜಾರ ಕೃಷ್ಣನ ದೇಹವನ್ನು ಅಲ್ಲಿಯೇ ವಿಧಿಬದ್ಧವಾಗಿ ಅಂತ್ಯ ಸಂಸ್ಕಾರ ಮಾಡ್ತಾನೆ. ಚಿತೆಯಲ್ಲಿ ಕೃಷ್ಣನ ದೇಹ ಉರಿದು ಬೂದಿಯಾಗುತ್ತಿದ್ದರೂ ಎದೆ ಭಾಗದಲ್ಲಿ ಮಾತ್ರ ಅದೇನೋ ಹೊಳಪಿನಂತಹ ವಸ್ತು ಮಿಂಚ್ತಾ ಇರುತ್ತೆ. ಎಷ್ಟೇ ದಹಿಸಿದರೂ ಅದು ಸುಡುವುದಿಲ್ಲ. ಇದರಿಂದ ಚಕಿತಗೊಂಡ ಜಾರನು ಅದನ್ನು ತೆಗೆದುಕೊಂಡು ನೋಡ್ತಾನೆ. ಅದು ಲೋಹದಂತೆ ಹೊಳಿತಾ ಇರುತ್ತದೆ. ಇದರಿಂದ ಜಾರನು ಕೂಡಲೇ ಅದನ್ನು ತೆಗೆದುಕೊಂಡು ಮಾರಾಟಕ್ಕೆ ಹೊರಡುತ್ತಾನೆ. ಹಲವು ಗಂಟೆಗಳ ಕಾಲ ಸಂತೆಯಲ್ಲಿ ತಿರುಗಾಡಿದರೂ ಯಾರೂ ಕೂಡ ಅದನ್ನು ತೆಗೆದುಕೊಳ್ಳುವುದಿಲ್ಲ. ಇದರಿಂದ ಬೇಸರಗೊಂಡ ಜಾರನು ಸೀದಾ ನದಿಯ ಕಡೆಗೆ ಬಂದವನೇ ಕಟ್ಟಿಗೆಯ ತುಂಡಿನಲ್ಲಿ ಈ ಹೃದಯದಂತಹ ಹೊಳೆಯುವ ವಸ್ತುವನ್ನು ಇಟ್ಟು ತೇಲಿಬಿಡ್ತಾನೆ. ಗುಪ್ತ ಸಾಮ್ರಾಜ್ಯದ ಆಳ್ವಿಕೆಯಲ್ಲಿ ಆವಂತಿಕ ರಾಜ್ಯವನ್ನು ಇಂದ್ರದ್ಯುಮ್ನ ಎಂಬ ರಾಜ ಆಳುತ್ತಿರುತ್ತಾನೆ. ಮಹಾನ್ ವಿಷ್ಣು ಭಕ್ತನಾದ ಇಂದ್ರದ್ಯುಮ್ನನಿಗೆ ಒಂದು ದಿನ ಕನಸಿನಲ್ಲಿ ಭಗವಾನ್ ವಿಷ್ಣು ಪ್ರತ್ಯಕ್ಷನಾಗಿ ನದಿಯ ದಡದಲ್ಲಿ ಮುಳುಗೇಳುವಂತೆಯೂ ಅದರಲ್ಲಿ ಕಟ್ಟಿಗೆಯಂತಹ ವಸ್ತುವಿನಲ್ಲಿ ತಾನಿರುವುದಾಗಿಯೂ ಹೇಳುತ್ತಾನೆ. ಅದರಂತೆಯೇ ರಾಜ ಇಂದ್ರದ್ಯುಮ್ನನು ಮರುದಿನ ನದಿಯಲ್ಲಿ ಮುಳುಗೇಳುತ್ತಾನೆ. ಅಷ್ಟರಲ್ಲಿ ಆತನಿಗೆ ದೂರದಲ್ಲಿ ಕಟ್ಟಿಗೆಯ ತುಂಡೊಂದು ತೇಲಿ ಬರುತ್ತಿರುವುದು ಕಂಡುಬರುತ್ತದೆ. ಕೂಡಲೇ ಆತನು ಅದನ್ನು ತೆಗೆದುಕೊಂಡು ಅರಮನೆಗೆ ಬರ್ತಾನೆ. ಶಾಸ್ತ್ರೋಕ್ತವಾಗಿ ಈ ಮರದ ದಿಮ್ಮೆಯನ್ನು ಪೂಜಿಸಿದ ಬಳಿಕ ಕುಶಲಕರ್ಮಿಗಳನ್ನು ಕರೆಸುತ್ತಾನೆ. ಹೀಗೆ ಬಂದ ಕುಶಲಕರ್ಮಿಗಳು ಯಾರೂ ಆ ಮರದ ತುಂಡಿನಿಂದ ಮೂರ್ತಿ ಮಾಡಲು ಒಪ್ಪಲ್ಲ. ಅಂತಿಮವಾಗಿ ಓರ್ವ ಕುಶಲಕರ್ಮಿ ಮೂರ್ತಿ ಮಾಡುವುದಾಗಿ ಹೇಳ್ತಾನೆ. ಆದರೆ ಇದಕ್ಕಾಗಿ ಒಂದಷ್ಟು ಷರತ್ತುಗಳನ್ನು ಸಹ ಹಾಕ್ತಾನೆ. ಈ ದಿಮ್ಮೆಯಿಂದ ಮೂರ್ತಿ ತಯಾರಿಸಲು 21 ದಿನ ಬೇಕು. ಅಷ್ಟು ದಿನ ತನ್ನ ಕೆಲಸಕ್ಕೆ ಯಾರೂ ಭಂಗ ತರುವಂತಿಲ್ಲ. ಮುಚ್ಚಿದ ಕೋಣೆಯನ್ನು ಯಾರೂ ತೆರೆಯುವಂತಿಲ್ಲ. ತಾನು ಹೊರಬಂದ ಬಳಿಕವಷ್ಟೇ ಮೂರ್ತಿಯನ್ನು ನೋಡತಕ್ಕದ್ದು ಅಂತ ಹೇಳ್ತಾನೆ. ರಾಜ ಇಂದ್ರದ್ಯುಮ್ನ ವಿಶ್ವಕರ್ಮ ಹಾಕಿದ ಎಲ್ಲ ಷರತ್ತುಗಳನ್ನು ಒಪ್ಪಿಕೊಂಡು ಆತನಿಗೆ ಮೂರ್ತಿಯನ್ನು ರಚಿಸಲು ಕೋಣೆಯನ್ನು ನೀಡ್ತಾನೆ. ಕುಶಲಕರ್ಮಿಯು ಕೋಣೆಯ ಬಾಗಿಲನ್ನು ಭದ್ರಪಡಿಸಿಕೊಂಡು ಕೆಲಸ ಪ್ರಾರಂಭಿಸುತ್ತಾನೆ. ನಿತ್ಯವೂ ಕೆಲಸ ನಡೆಯುತ್ತಿರುತ್ತದೆ. ಆರಂಭದಲ್ಲಿ ಕೆತ್ತನೆ ಕೆಲಸ ಮಾಡುವಾಗ ಅದರಿಂದ ಹೊರಡುವ ಪ್ರತಿ ಶಬ್ದವೂ ಹೊರಗೆ ಕೇಳಿಸುತ್ತಿರುತ್ತದೆ. ಆದರೆ ಇನ್ನೇನು ನಿಗದಿತ ದಿನ ಹತ್ತಿರವಾಗುತ್ತಿದ್ದಂತೆ ಕೋಣೆ ಒಳಗಿಂದ ಯಾವುದೇ ಶಬ್ದ ಹೊರಡುವುದಿಲ್ಲ. ಇದರಿಂದ ರಾಜ ಇಂದ್ರದ್ಯುಮ್ನನ ಪತ್ನಿ ಕಳವಳಗೊಳ್ಳುತ್ತಾಳೆ. ಕುಶಲಕರ್ಮಿ ಅನ್ನ ನೀರು ಇಲ್ಲದೆ ಮೃತಪಟ್ಟಿರಬೇಕು. ಹೀಗಾಗಿ ಬಾಗಿಲನ್ನು ತೆರೆಯುವಂತೆ ಒತ್ತಾಯಿಸುತ್ತಾಳೆ. ಇಂದ್ರದ್ಯುಮ್ನ ಏನೇ ಹೇಳಿದರೂ ಅವಳು ಕೇಳುವುದಿಲ್ಲ. ಅಂತಿಮವಾಗಿ ರಾಜ ತನ್ನ ಪಟ್ಟದರಸಿಯ ಇಚ್ಛೆಯಂತೆ ಕೊಠಡಿಯ ಬಾಗಿಲು ತೆರೆಸುತ್ತಾನೆ. ಆದರೆ ಬಾಗಿಲು ತೆರೆಸಿದರೆ ಅಲ್ಲಿ ಯಾವ ಕುಶಲಕರ್ಮಿಯೂ ಇರುವುದಿಲ್ಲ. ಕೇವಲ ತಯಾರಾಗಿದ್ದ ಬಲಭದ್ರ, ಜಗನ್ನಾಥ ಮತ್ತು ಸುಭದ್ರೆಯ ಮೂರ್ತಿಗಳು ಅಲ್ಲಿರುತ್ತವೆ. ಭಗವಾನ್ ಜಗನ್ನಾಥನ ವಕ್ಷಸ್ಥಳದಲ್ಲಿ ಮಿಂಚುವಂತಹ ವಸ್ತುವೊಂದು ಮಿನುಗುತ್ತಿರುತ್ತದೆ. ಅದು ಬೇರೆ ಏನೂ ಅಲ್ಲ, ಸಾಕ್ಷಾತ್ ಶ್ರೀಕೃಷ್ಣನ ಮಿಡಿಯುವ ಹೃದಯ. ಜಗತ್ತಿಗೆ ಸರ್ವಶಕ್ತಿ ನೀಡುವ ಇದು ಕಾಂತೀಯ ಶಕ್ತಿಯನ್ನು ಹೊಂದಿದೆ. ಅಲ್ಲದೆ ಸನಾತನ ತಾಂತ್ರಿಕತೆಯ ಅತ್ಯುನ್ನತ ಉದಾಹರಣೆ ಕೂಡ. ಲೋಹ ಹಾಗೂ ಸ್ಟೋನ್ಗಳು ಅತ್ಯುತ್ತಮ ಕಾಂತೀಯ ವಾಹಕಗಳು ಅನ್ನೋದು ತಿಳಿದೇ ಇದೆ. ಅದರಂತೆ ಕಟ್ಟಿಗೆಗಳು ವಿದ್ಯುತ್ ಪ್ರವಾಹವನ್ನು ತಡೆಯುವ ಶಕ್ತಿ ಹೊಂದಿದೆ.
ಇದೇ ಕಾರಣಕ್ಕಾಗಿಯೇ ಭಗವಾನ್ ಜಗನ್ನಾಥನ ಮೂರ್ತಿಯನ್ನು ಮರದಿಂದ ಮಾಡಲಾಗಿರುತ್ತದೆ. ಅಲ್ಲದೆ ಪ್ರತಿ 12 ವರ್ಷಕ್ಕೊಮ್ಮೆ ಜಗನ್ನಾಥನ ಹೊಸ ಮರದ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗುತ್ತದೆ. ಈ ವೇಳೆ ಲೋಹದಂತಹ ಹೃದಯವನ್ನು ಹೊಸ ಮೂರ್ತಿಗೆ ಅಳವಡಿಸಲಾಗುತ್ತದೆ. ಅಂದು ಇಡೀ ಪೂರಿ ನಗರದಲ್ಲಿ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಲಾಗಿರುತ್ತದೆ. ಕಾರ್ಗತ್ತಲ ನಡುವೆ ದೇಗುಲದ ಪ್ರಧಾನ ಅರ್ಚಕರು ಈ ಹೃದಯ ಮರುಜೋಡಣೆ ವಿಧಿವಿಧಾನವನ್ನು ನೆರವೇರಿಸುತ್ತಾರೆ. ಹೃದಯ ಜೋಡಿಸುವಾಗ ಕಣ್ಣುಗಳಿಗೆ ಬಟ್ಟೆ ಕಟ್ಟಿಕೊಳ್ಳಲಾಗುತ್ತದೆ. ಕೈಗಳಿಗೆ ವಿದ್ಯುತ್ ಸುರಕ್ಷತೆಯ ಗ್ಲೌಸ್ಗಳನ್ನು ಹಾಕಿ ಈ ಪ್ರಕ್ರಿಯೆ ನಡೆಸಲಾಗುತ್ತದೆ. ಭಗವಂತನ ಹೃದಯದ ಕಾಂತೀಯ ಶಕ್ತಿಗಳು ಅದೆಷ್ಟು ಪವರ್ಫುಲ್ ಆಗಿರುತ್ತೆ ಎಂದು ಇದರಿಂದ ತಿಳಿಯುತ್ತದೆ. ಈ ಹೃದಯ ಮರುಜೋಡಣೆ ಪ್ರಕ್ರಿಯೆ ನಡೆಸಿರುವ ಅರ್ಚಕರು ಹೇಳಿರುವಂತೆ ಜಗನ್ನಾಥನ ಈ ಬ್ರಹ್ಮ ಪದಾರ್ಥವನ್ನು ಹಿಡಿದಾಗ ಕಿರಿಯದಾದ ಜೀವಂತ ಮೊಲದಂತೆಯೇ ಇದು ಸ್ಪರ್ಶವಾಗುತ್ತದೆ ಎಂದಿದ್ದಾರೆ. ಈ ಬ್ರಹ್ಮ ಪದಾರ್ಥವನ್ನು ಯಾರೂ ಸಹ ಕಣ್ಣಿನಿಂದ ನೋಡುವಂತಿಲ್ಲ. ಒಂದು ವೇಳೆ ನೋಡಿದರೆ ಅವರ ಸಾವು ನಿಶ್ಚಿತ ಎನ್ನುವುದು ಸ್ಥಳೀಯರ ನಂಬಿಕೆಯಾಗಿದೆ. ಈ ಮಂದಿರದ ಮೇಲೆ ಇರುವ ಧ್ವಜವೂ ಸಹ ವಿಜ್ಞಾನಕ್ಕೆ ಸವಾಲಿನ ರೀತಿಯಲ್ಲಿಯೇ ಇದೆ. ಕಾರಣ, ದೇವಸ್ಥಾನದ ಗರ್ಭಗುಡಿಯ ಮೇಲೆ ಹಾರುತ್ತಿರುವ ಈ ಧ್ವಜ ಯಾವತ್ತೂ ಕೂಡ ಗಾಳಿಯ ವಿರುದ್ಧ ದಿಕ್ಕಿನಲ್ಲೇ ಹಾರುತ್ತದೆ. ವಿಜ್ಞಾನದ ಪ್ರಕಾರ ಗಾಳಿ ಸಾಗುವ ದಿಕ್ಕಿನೆಡೆಗೆ ಗಾಳಿಪಟ ಹಾರುತ್ತದೆ. ಅದರಂತೆ ಧ್ವಜವೂ ಕೂಡ ಅದೇ ದಿಕ್ಕಿನಲ್ಲಿ ಹಾರಬೇಕು. ಆದರೆ ಜಗನ್ನಾಥ ಮಂದಿರದ ಮಹಾಧ್ವಜ ಮಾತ್ರ ಗಾಳಿಯ ವಿರುದ್ಧ ದಿಕ್ಕಿನಲ್ಲಿ ಹಾರಾಟ ನಡೆಸುತ್ತಿದೆ. ಇಲ್ಲಿಯವರೆಗೂ ಇದರ ರಹಸ್ಯ ಯಾರಿಗೂ ತಿಳಿದಿಲ್ಲ. ಇನ್ನು ಈ ಧರ್ಮಧ್ವಜವನ್ನು ನಿತ್ಯವೂ ಬದಲಾಯಿಸಬೇಕಾಗುತ್ತದೆ. ಹಳದಿ ಬಣ್ಣದಲ್ಲಿ ಕಂಗೊಳಿಸುವ ಜಗನ್ನಾಥನ ಧ್ವಜವನ್ನು ದೇಗುಲದ ಪರಿಚಾಲಕರು ನಿತ್ಯವೂ 2004 ಅಡಿ ಎತ್ತರವಿರುವ ಗೋಪುರದ ಶಿಖರವನ್ನೇರಿ ಬದಲಾಯಿಸುತ್ತಾರೆ. ಮತ್ತೊಂದು ಆಶ್ಚರ್ಯಕರ ಸಂಗತಿ ಎಂದರೆ, ಒಂದು ವೇಳೆ ಯಾವುದೇ ಕಾರಣಕ್ಕೂ ದೇಗುಲದ ಮೇಲಿರುವ ಧರ್ಮಧ್ವಜವನ್ನು ನಿತ್ಯ ಬದಲಾಯಿಸುವುದನ್ನು ತಪ್ಪಿಸಿದರೆ 18 ವರ್ಷಗಳ ಕಾಲ ದೇಗುಲವನ್ನು ಮುಚ್ಚಬೇಕಾಗುತ್ತದೆ. ಅಂಥದ್ದೊಂದು ಕಟ್ಟುನಿಟ್ಟಿನ ನಿಯಮ ಇಲ್ಲಿದೆ. ಭಗವಂತ ಜಗನ್ನಾಥನ ಪ್ರಸಾದದಲ್ಲೂ ಸಹ ಹಲವು ವಿಶೇಷತೆಗಳಿವೆ. ಸಾಮಾನ್ಯವಾಗಿ ಬಹುತೇಕ ದೇವಸ್ಥಾನಗಳಲ್ಲಿ ಪ್ರಸಾದದ ವ್ಯವಸ್ಥೆ ಇರುತ್ತದೆ. ಅದರಂತೆ ಇಲ್ಲಿಯೂ ಸಹ ಪ್ರಸಾದವನ್ನು ಭಕ್ತರಿಗೆ ಹಂಚಲಾಗುತ್ತದೆ. ಜಗನ್ನಾಥ ಹೇಳಿ ಕೇಳಿ ಸಿಹಿ ಪ್ರಿಯ. ಹಾಗಾಗಿ ಸಿಹಿ ಪದಾರ್ಥಗಳನ್ನು ಇಲ್ಲಿ ಹಂಚಲಾಗುತ್ತದೆ. ಎಷ್ಟೇ ಜನ ಬಂದರೂ ಪ್ರಸಾದದಲ್ಲಿ ಕೊರತೆಯಾಗುವುದಿಲ್ಲ. ಪ್ರಸಾದ ಎಂದಿಗೂ ಸಹ ವ್ಯರ್ಥವಾಗುವುದಿಲ್ಲ. ಇನ್ನು ಜಗನ್ನಾಥನ ಪ್ರಸಾದ ತಯಾರಿಕೆಯಲ್ಲಿಯೂ ಅಷ್ಟೇ ವಿಶೇಷತೆ ಇರುತ್ತದೆ. ಪ್ರಸಾದ ಬೇಯಿಸುವ ಮಣ್ಣಿನ ಪಾತ್ರೆಗಳನ್ನು ಒಂದರ ಮೇಲೊಂದರಂತೆ ಮಡಿಕೆಗಳನ್ನು ಗೋಪುರದ ರೀತಿಯಲ್ಲಿ ಜೋಡಿಸಲಾಗಿರುತ್ತದೆ. ಕೆಳಗಡೆ ಪಾತ್ರೆಯಲ್ಲಿರುವ ಆಹಾರ ಮೊದಲು ಬೆಂದಿರುತ್ತದೆ. ಆದರೆ ಇಲ್ಲಿ ಅದಕ್ಕೆ ವಿರುದ್ಧ. ಮೇಲ್ಗಡೆಯ ಪಾತ್ರೆಯಲ್ಲಿರುವ ಆಹಾರ ಬೇಗ ಬೆಂದಿರುತ್ತದೆ. ಕೆಳಗಿನ ಆಹಾರ ಅನಂತರ ಬೇಯುತ್ತದೆ. ಇದು ಅಚ್ಚರಿಯಾದರೂ ಇದೇ ಸತ್ಯ. ಇದು ನಿಜಕ್ಕೂ ತರ್ಕಕ್ಕೆ ನಿಲುಕದ್ದು. ಇಲ್ಲಿಯವರೆಗೂ ಈ ನಿಗೂಢತೆ ಯಾರಿಗೂ ಸಹ ಅರ್ಥವಾಗಿಲ್ಲ. ಭಗವಾನ್ ಜಗನ್ನಾಥನ ಮಂದಿರದ ಸೌಂದರ್ಯವನ್ನು ಪದಗಳಲ್ಲಿ ಹೇಳಲು ಸಾಧ್ಯವಿಲ್ಲ. ಇಲ್ಲಿನ ಗೋಪುರವನ್ನು ನೋಡುವುದೇ ಒಂದು ಸೊಗಸು. ಇಷ್ಟು ದೊಡ್ಡದಾದ ಎತ್ತರದಲ್ಲಿರುವ ದೇವಾಲಯವನ್ನು ಅದು ಹೇಗೆ ನಿರ್ಮಿಸಿದರು ಎಂದು ತಿಳಿಯುವುದಿಲ್ಲ. ಈ ಗೋಪುರದ ವಿಶೇಷ ಅಂದರೆ, ಸುಮಾರು 214 ಅಡಿ ಎತ್ತರವಿರುವ ಜಗನ್ನಾಥ ದೇವಾಲಯದ ಗೋಪುರದ ನೆರಳು ಭೂಮಿಯ ಮೇಲೆ ಬಿದ್ದಿಲ್ಲ. ವಿಜ್ಞಾನದ ಕುರಿತಾಗಿ ಮಾತನಾಡುವ ಯಾರಿಗೂ ಸಹ ಇದರ ತಿರುಳು ಅರ್ಥವಾಗಿಲ್ಲ. ಇದನ್ನು ಕೇಳಿ ಆಶ್ಚರ್ಯವಾಗುತ್ತದೆ. ಯಾವುದೇ ಕಾರಣಕ್ಕೂ ನೆರಳು ಇಲ್ಲಿ ಕಾಣಿಸಿಕೊಳ್ಳುವುದಿಲ್ಲ. ಈ ದೇಗುಲ ವಿಸ್ಮಯಗಳ ಆಗರ ಎಂದರೆ ತಪ್ಪಾಗಲಾರದು. ಈ ದೇಗುಲದ ಪ್ರತಿ ಭಾಗವು, ಪ್ರತಿ ಕೋನವು ವಿಶಿಷ್ಟವಾದದ್ದನ್ನೇ ಹೇಳುತ್ತದೆ. ಪೂರಿ ಜಗನ್ನಾಥದ ಗೋಪುರದ ಮೇಲೆ ಯಾವುದೇ ಪಕ್ಷಿಯೂ ಸಹ ಹಾರಾಟ ನಡೆಸುವುದಿಲ್ಲ. ಬಹುಶಃ ಹಕ್ಕಿಗಳಿಗೂ ಸಹ ಇದು ಭಗವಂತನ ಆಲಯ ಎಂದು ತಿಳಿದಿದೆ. ಇದುವೇ ಜಗನ್ನಾಥನ ಲೀಲೆ. ಸುದರ್ಶನ ಚಕ್ರ ಸಾಕ್ಷಾತ್ ವಿಷ್ಣುವಿನ ಪರಮ ಅಸ್ತ್ರವಿದು. ಇದು ಅನ್ಯಾಯದ ವಿರುದ್ಧ, ಅಧರ್ಮದ ವಿರುದ್ಧ ಸದಾ ಸಿಡಿದೆದ್ದು ನಿಲ್ಲುತ್ತದೆ. ಇದೇ ಅಸ್ತ್ರವನ್ನು ಇಲ್ಲಿ ಜಗನ್ನಾಥನ ಗುಡಿಯ ಮೇಲೆ ಕಾಣಬಹುದು. ಇದರ ವಿಶೇಷತೆ ಎಂದರೆ, ನಾವು ಯಾವುದೇ ದಿಕ್ಕಿನಲ್ಲಿ ನೋಡಿದರೂ, ಯಾವುದೇ ಕಡೆಯಿಂದ ನೋಡಿದರೂ
ಅದು ನಮಗೆ ಅಭಿಮುಖವಾಗಿಯೇ ಕಾಣುತ್ತದೆ. ಜಗನ್ನಾಥನ ಹೆಸರೇ ಸೂಚಿಸುವಂತೆ ಇದು ಇಡೀ ಜಗತ್ತಿನ ಒಡೆಯನ ಸನ್ನಿಧಿ. ಹೀಗಾಗಿ ಇಲ್ಲಿ ನಿತ್ಯ ಲಕ್ಷಾಂತರ ಜನರು ತಮ್ಮ ಭಕ್ತಿಯನ್ನು ಶ್ರದ್ಧೆಯನ್ನು ಸಲ್ಲಿಸುತ್ತಾರೆ. ಭಗವಂತನಿಗೆ ಪ್ರೀತಿಯಿಂದ ಜಯಘೋಷ ಹಾಕುತ್ತಾರೆ. ಶತಶತಮಾನಗಳಿಂದ ಈ ದೇಗುಲದಲ್ಲಿ ಸನಾತನ ಪರಂಪರೆ ಸಂಸ್ಕೃತಿಯನ್ನು ಚಾಚೂ ತಪ್ಪದೆ ಪಾಲಿಸಿಕೊಂಡು ಬಂದಿದ್ದಾರೆ. ಪ್ರತಿ ವರ್ಷ ಪೂರಿಯಲ್ಲಿ ಜಗನ್ನಾಥನ ವಾರ್ಷಿಕ ರಥಯಾತ್ರೆ ನಡೆಯುತ್ತದೆ. ಸುಮಾರು 9 ದಿನಗಳ ಕಾಲ ಈ ಉತ್ಸವ ನೆರವೇರುತ್ತದೆ. ಲಕ್ಷಾಂತರ ಭಕ್ತರು ಆಸ್ತಿಕರು ಇಲ್ಲಿ ಪಾಲ್ಗೊಳ್ಳುತ್ತಾರೆ. ಅತ್ಯಂತ ಉತ್ಸವದಿಂದ ಈ ಧಾರ್ಮಿಕ ಕಾರ್ಯಕ್ರಮ ನೆರವೇರುತ್ತದೆ. ಈ ದೇವಸ್ಥಾನದ ಮತ್ತೊಂದು ವಿಶೇಷತೆ ಎಂದರೆ ಇಲ್ಲಿ ಖುದ್ದು ಭಗವಂತನಿಗೂ ಅನಾರೋಗ್ಯ ಕಾಡುತ್ತದೆ. ಆಗ ಅನಾರೋಗ್ಯದ ಸಮಯದಲ್ಲಿ ದೇವಸ್ಥಾನದ ಬಾಗಿಲನ್ನು 15 ದಿನಗಳ ಕಾಲ ಮುಚ್ಚಲಾಗುತ್ತದೆ. ಹೀಗೆ ಜಗನ್ನಾಥನ ವಿಸ್ಮಯಗಳು ಹೇಳಿದಷ್ಟು ಕೇಳಿದಷ್ಟು ವಿಸ್ತಾರವಾಗಿದೆ. ಭಗವಾನ್ ಜಗನ್ನಾಥನ ಲೀಲೆಗಳು ಅದ್ಭುತ ಮತ್ತು ಅಪಾರ. ಹೀಗೆ 10 ಹಲವು ವಿಶೇಷತೆಗಳೊಂದಿಗೆ ಭಗವಾನ್ ಜಗನ್ನಾಥ ನೆಲೆ ನಿಂತಿದ್ದಾನೆ. ಈ ದೇಗುಲದ ವಿಶೇಷತೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.